ಡೈಲಿ ಮಾಡಿರೋ ಅಡುಗೆನೇ ಮಾಡಿ ಮಾಡಿ ಬೇಜಾರಾಗಿದೆಯಾ? ಹಾಗಿದ್ರೆ ಈ ತಂಬುಳಿನ ಟ್ರೈ ಮಾಡಿ. ಫಸ್ಟ್ ಒಂದು ಕಡಾಯಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಒಂದು 4 ಮೆಂತ್ಯಕಾಳು, ಹಾಗೆಯೇ ಸ್ವಲ್ಪ ಕಾಳುಮೆಣಸು, ಹಾಗೆ ಸ್ವಲ್ಪ ಶುಂಠಿ, ಹಾಗೆಯೇ ಸ್ವಲ್ಪ ಜೀರಿಗೆ, ಹಾಗೆ ಒಂದು 10-15 ದೊಡ್ಡ ಪತ್ರೆ ಎಲೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಅದ್ರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಗೆ ಹಳದಿ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನನ್ನ ಅಡುಗೆ ಮನೆಯಲ್ಲಿ ಚಾಕುಗಳ ರಾಶಿನೇ ರಾಶಿ. ಯಾಕೆ ಅಂತ ಕೇಳ್ತೀರಾ? ಅದು ಒಂದು ಚಾಕು ತಗೊಂಡಾಗ ಅದು ಶಾರ್ಪ್ನೆಸ್ ಕಮ್ಮಿ ಆಯಿತು ಅಂದ್ಕೊಳ್ಳೆ ಮತ್ತೇನು ಮಾಡ್ತೀನಿ, ನಾನು ಹೊಸ ಚಾಕು ತೊಗೊಳ್ತೀನಿ. ನೀವು ಸಹ ಹಾಗೇನಾ? ಪದೇ ಪದೇ ಚಾಕು ತೊಗೊಳ್ತಾ ಇರ್ತೀರಾ ಅಡುಗೆ ಮನೆಗೋಸ್ಕರ? ಹಾಗಿದ್ರೆ ಇನ್ನು ಮುಂದೆ ಆ ಟೆನ್ಷನ್ನೇ ಬೇಡ. ಯಾಕೆ ಗೊತ್ತಾ? ಈ ಥರ ಒಂದು ಪ್ರಾಡಕ್ಟನ್ನು ಮನೇಲಿ ತಂದಿಟ್ಕೊಳ್ಳಿ. ಅದರಿಂದ ಚಾಕು ಎಷ್ಟೇ ಶಾರ್ಪ್ನೆಸ್ ಡಲ್ ಆಗಿದ್ರೂ ಸಹ ಅದನ್ನು ಮತ್ತೆ ಶಾರ್ಪ್ ಮಾಡ್ಕೊಬೋದು. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡೆ, ನೈಫ್ ಶಾರ್ಪ್ನರ್ ಅಂತ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಮಿಸ್ ಮಾಡ್ಕೊಳ್ದೆ ಈ ಪ್ರಾಡಕ್ಟನ್ನು ತಗೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಅದು ಗ್ರೈಂಡ್ ಆಗಿರೋದು ತಂಬುಳಿನ ಅದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಮೊಸರನ್ನ ಸೇರಿಸಿ. ತಂಬುಳಿ ತುಂಬ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿ ಒಂದು ಒಗ್ಗರಣೆ ಕೊಡಿ. ಸೊ ನೌ ತಂಬುಳಿ ಇಸ್ ರೆಡಿ.